ಸಾರ್ವಭೌಮ ಧೌಬರ ಧೌಬರ ಧೌಬರ. ಭೀಷ್ಮ ಗುರು ದ್ರೋಣಾದಿ ಚಿಕ್ಕಪ್ಪಂದರಿಗೆ ನಮೋ ನಮಃ. ವೈರಿಗಳ ರುಂಡವನ್ನು ಚಂಡಾಳಿ ಗೊಂಡಿಗೆ ಅಭಿಷರಕ್ತವನ್ನು ನಿಸ್ತಾರ ಮಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಅದು ಅಲ್ಲದೆ ದಿಗ್ವಿಜಯಗಳ ಧಿಕ್ಕರಿಸಿ ಅವೋ ಬಣ್ಣಗಳನ್ನು ಸತ್ತಳಿಸಬಲ್ಲ ನನ್ನ ಭಾವ ಸಿಂಧೂ ರಾಜ ಅಪೂರ್ವ ಬಿಲ್ಲಾಳು ಚಚ್ಚನೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ಅಂಗಾಧಿಪತಿ ಕರ್ಣ ದುರ್ಯೋಧನ. ಅದು ಅಲ್ಲವೇ ಸಮಯಕ್ಕೆ ಸರಿಯಾಗಿ ಉಪಯುಕ್ತ ಮಾಹಿತಿಯನ್ನೇ ಕೊಡುವ ನನ್ನ ಸೋದರ ಮಾವ ಶಕುನಿ. ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಿಮ್ಮೆಲ್ಲರನ್ನು ಪಡೆದ ನಾನೇ ಪುಣ್ಯವಂತ. ಉರುಗಲಾಂಚನನೆರವು ಸ್ವರ್ಗಾಸನಕ್ಕೆ ಹೊರಿಹೋದುವಂದಿರೇ ಉರುಗಲಾಂಚನನೆರವು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಸಂಪನ್ನ ನೀತಿ ಮಣಿಮಗುಡ ಮಾರ್ಗಗೆ ಗುರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕಡ ಸಹೋದರ ದುಶಾಸನಾದಿಗಳಿರವ ಎಡೆಯರೆಯೊಳಗೆ
ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಏನದು ಕುಮಾರ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಅಲೆಯುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯಕ್ಕೋಸ್ಕರ ಭಿಕ್ಷೆ ಬೇಡುತ್ತಿದ್ದಾರಂತೆ. ಕುಮಾರ ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ ಕುಮಾರ? ಯೋದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ಪಾಠ, ಕುಮಾರ, ನನ್ನ ಬಳಿ ಇನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಹಾನೆಯ ಕಾಲಿಗೆ ಸಿಕ್ಕಿದ ಬಾಳೆ ದಿಂಡಿನಂತೆ ಆಚೆಗುಂಟಾಗುವರು. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕ ನಾನು. ಅಗ್ಗಜ, ನಮ್ಮ ಅಂಗರಾಜ್ಯದ ಅಧಿಪತಿ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮರು ದ್ರೋಣರು ಇರುವಾಗ ಆ ವಿಚಾರವು ನಮಗೇಕೆ? ಮಹಾರಾಜರು ಜಯವಾಗಲಿ. ಸಮಾಚಾರವೇನು? ಸಮಾಚಾರವೇನು? ಶ್ರೀಕೃಷ್ಣ ಪರಮಾತ್ಮ ಬರುತ್ತಿರುವರು. ಓಹೋ, ಯಾರು? ಯಾರು ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನು ನೆಟ್ಟಗೆ ನಂದನ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದನಂತೆ. ಎಂಥವನೋ ಪುರುಷೋತ್ತಮನೋ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚಿಸಲು ಬರುತ್ತಿಲ್ಲ. ಎದುರ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತರಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ನಿನಗೆ ಮರಣಕಾಲವು ಸನ್ನಿಹಿತವಾಗಿರುವುದು. ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಯಿತು. ಹೌದಾ? ಏನು ಹಿರಿಯವನೆಂದು ಮಮತೆಯಿಂದ ಸುಮ್ಮನಿದ್ದರೆ ಏನು ಮಿತಿ ಮೀರಿ ಮಾತನಾಡ್ತೀವ? ಸಹೋದರ ದುಶ್ಯಾಸನ, ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಎದ್ದ ರಜೆ ಕೊಡುತ್ತಿರುವ ಈ ವಿದುರನ ಮೊದಲ ಸಭೆಯಿಂದ ಹಾಸಿದಳ್ಳು. ಅಣ್ಣನ ಮಾತಿಗೆ ಎದುರಾಡುತ್ತಿರುವೆಯ? ಈಗಲ ಸಭೆಯನ್ನು ಆಚೆಗೆ ಹೊರಟು ಬಿಡು, ಇಲ್ಲದಿದ್ದರೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೀ ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ. ಎಂದಾದರೂ ಒಂದು ದಿನ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳೆಂದು ಕೇಳು. ಅದನ್ನು ಹೀಗೆ ಹೇಳುವನು, ಕೇಳು. ವರಭೀಮನಂದೋ ರಾಜಸಭೆಯೋ. ದುರ್ಯೋಧನ, ವರಭೀಮನಂದೋ ರಾಜಸಭೆಯೋ. ಲೋಕಭೀಕರ ಪಂಥಗೈವನೆಂದು ತಡೆದು ಕಾಯಲು ದಲಿತ ಈಗನುವ. ತಡೆದು ಕಾಯಲು ದಲಿತ ಈಗನುವ ಮುರಿದಿಡುವೆ ನಿಕ್ಷಣ ಮರುಳೇ. ದುರ್ಯೋಧನ, ಅಂದು ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಶೈವ ಧನುಸ್ಸನ್ನು ಇಂದು ಇಲ್ಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ವಿದುರರನ್ನು ಅಪಾಶಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕಾರಣ ಮಾತನ ಶಿರವನ್ನು ಹರಿದು ಧರಣಿ ಉರುಳಿಸುವೆನೆನುತೆ ಶಪಥವನಾಂತು. ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಮಹೇಶ್ವರನ ಕುವರನಂ ಮೆಚ್ಚಿಸಿ
ವರಚಾಪವನಾಥ ನಿನಗೆ ಸಮನಾರಿಹರೇ ಕರ್ಣ ಕರ್ಣ ಏನೂ ಸಹ ಈತನ ಗೊತ್ತು ಬೆದರಿಕೆ ಬೆದರುವುದೇ ಶಾಂತನಾಗು ಮಿತ್ರ. ಈಗ ಕೇಳಿರಿ, ಆ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಈ ರಾಜಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾಗುವುದು ತಿಳಿಯಿತೆ. ಎಚ್ಚರವಿರಲಿ, ಇದು ದೋರ್ದಂಡ ಪ್ರಚಂಡ ಪ್ರತಾಪ ಸಿಂಹನಾದ ಗೌರವೇಶ್ವರ ಮಾದಾಜ್ಞೆ. ಎಚ್ಚರವಿರಲಿ. ಸಹೋದರ ದುಶ್ಯಾಸನ, ಅಗ್ರಜ ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿ ಆ ಗೊಲ್ಲನು ಬರುವಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳೇನು. ಇದು ತೆಗೆದುಕೋ ಅಗ್ರಜ. ಪ್ರಮೇದ ಪಾದಾರವಿಂದ ಗೋವಿಂದ ರೋಹಿಣಿ ಅಕ್ಷೋಣಿ ಸನ್ನಿಧ್ಯಕ್ಷ ಭೂರಿ ಪ್ರಭಾವ ಭೂಮಂಡಲ ಮಂಡಲಾಧೀಶ ಪ್ರಮೇದ ಪಾದಾರವಿಂದ ಗೋವಿಂದ ರೋಹಿಣಿ ಅಕ್ಷೋಣಿ ಸನ್ನಿಧ್ಯಕ್ಷ ಭೂರಿ ಪ್ರಭಾವ ರಾಗ ಸುಧಾಕರ ದುಷ್ಟ ಪ್ರಾಣ ದುರ್ವಿಕರ ಪೂರ್ಣ ಸ್ವರೂಪ ಜೈ ಕೇಶವ ಜೈ ಕೇಶವ ಜೈ ಕೇಶವ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಮದೋನ್ಮತನಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಓಡಿ ಬಂದು ನಮಸ್ಕರಿಸುವಂತೆ ಮಾಡುವುದು. ಜಾಗೃತಳಾಗು ನನ್ನ ಯೋಗಮಾಯಿ. ಭಾವ, ಚಕ್ರವರ್ತಿಯಾದ ನೀವು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ ಭಾವ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂಬ ಪರೀಕ್ಷೆ ನಟನೆ ಅಷ್ಟೇ. ಅದರಲ್ಲಿ ನೀನು ಬಂದ ವಿಚಾರ ನಾನು ಭೀಷ್ಮ ದ್ರೋಣಾದಿಗಳನ್ನು ಇಲ್ಲ ಕೃಷ್ಣ. ಕೃಷ್ಣ, ನನ್ನ ಅರಮನೆ ವೈಭವವನ್ನು ನೋಡಿ ಆನಂದಿಸು. ಆಮೇಲೆ ನೀನು ಬಂದ ವಿಚಾರವನ್ನು ತಿಳಿಸು. ನಿನಗಾಗಿ ವಿಶೇಷವಾದ ಪೀಠವಿರುವುದು ಆಸೀನವಾಗು. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಕರುಣಾಯ ಕುರುಪೂಪ ರಾಜೇಶ್ವರ ಕರುಣಾಳ ಕುರುಪೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುನಾಡ ಕುರುಪೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ
मनोहरं शोपविद्यति शूर कर्णन परमात्मा रिपुभयङ्कर रूप मनोहरं शोपविद्यति शूर कर्णन परमात्मं सोदर मावना कौरवेश्वरा 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 सोदर मावनं इदं चतुरा सोदर मावनं इदं चतुरं गोन्दोरी देविया प्रेम धतुवरा गोन्दोरी देविया प्रेम धतुवरं यल्लभ पल्लभ यल्लभ पल्लभ श्री जगमल पल्लभ पल्लभ श्री जगमल्ल पल्लव पल्लव जी जगमल्ला पल्लव पल्लव जी जगमल्ला पल्लव पल्लव जी जगमल्ला पल्लव पल्लव जी जगमल्ला करुणाड कुरुप राजेश्वर सकुलतिलक मकुटेश्वराधीर कुरुपं सकुलतिलक मकुटेश्वराधीर करुणाड कुरुप राजेश्वर नीलवर्णधारी नीलवर्णधारी
ಒಳಲನಾದದಿನಲಿವ ಒಳಲನಾದದಿನಲಿವ ಈ ಚೆಲುವ ಶ್ರೀಕೃಷ್ಣ ಮುರಾರಿ ಕ್ಷಮಿಸಬೇಕು ಮಹಾಪ್ರಭು. Taka timbi taka judu taka timbi taka judu taka timbi taka judu tam tam tam. Taka timbi taka judu taka timbi taka judu taka timbi taka judu tam tam tam. Taka timbi taka judu tam tam tam. Taka timbi taka judu tin tin tin. Taka timbi taka judu taka timbi taka judu. Tajantari takita tajuno takita tadimita kajuno takita tajuno takita tadimita ka tajantari takadit tajantari tangar tajantari takadit tajantari tangar ಆಸ್ತಿನಾಪುರ ಥೊಡೆಯ ಗದದಾರಿ ಭೀಮನ ಜೀವನು ಕಡುವೈರಿ ನಮ್ಮ ಆಸ್ತಿನಾಪುರ ಥೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿರಲಿ ಇವನಿಗೆ ಸಾಟಿ ಯಾರಿಯರಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಮಕುಟೇಶ್ವರ ಕುರುವಂಶ ಕುಲತಿಲಕ ಕೌರವೇಶ್ವರ ಕರುನಾಡ ಗುರು ಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ
ಮಕುಟೇಶ್ವರಾದಿ ಕರುನಾಡ ರಾಜೇಶ್ವರ ರಾಜೇಶ್ವರ ರಾಜೇ ಕೃಷ್ಣ, ಈಗ ನೀನು ಬಂದ ವಿಚಾರವನ್ನು ತಿಳಿಸು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಇಚ್ಛಿಸುವುದಾದರೆ ನಿನಗೆ ಒಂದು ಸಂದೇಶವನ್ನು ತಿಳಿಸಲು ಬಂದಿರುವೆನೋ ದುರ್ಯೋಧನ. ರಾಜ್ಯದ ವಿಚಾರ ವಿನಃ ಬೇರೆ ಏನನ್ನಾದರೂ ಹೇಳು, ನಡೆಸಿಕೊಡುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲ್ಲ ದುರ್ಯೋಧನ. ಈಗ ಕೇಳಿ. ಆಲಿಪುದೋ ಈಗ ಕುರುಪಿತ ಮಹರಿ ನಂದ ಗೋಪಾಲನ ಅಭಿವಂದನಯ. ಆಲಿಪುದೋ ಈಗ ಕುರುಪಿತ ಮಹರಿ ನಂದ ಗೋಪಾಲನ ಅಭಿವಂದನಯ. ಪಾಂಡು ಸೂತರು ಎನ್ನ ಕಳಿಯದ ಪರಿಯ ಪಾಂಡು ಸೂತರು ಎನ್ನ ಕಳಿಯದ ಪರಿಯ ಯುದ್ಧವೆಂಬುವ ಮಾತು ಗತಲವೆನಿಪನು. ಯುದ್ಧವೆಂಬುವ ಮಾತು ಗತಲವೆನಿಪನು. ಆಲಿಪುದೋ ಈಗ ಕುರುಪಿತ ಮಾರಿ ನಂದ ಗೋಪಾಲನ ಅಭಿವಂದನಯ. ಶಾಂತಿ ಸಹೋದರರು ಸಹನೆಯ ಬಾಳಲು ಶಾಂತಿ ಸಹೋದರರು ಸಹನೆಯ ಬಾಳಲು ಯುದ್ಧವೇ ಕ್ರೂರ ಕ್ರಾಂತಿಯ ನಡೆಸಲು. ಯುದ್ಧವೇ ಕ್ರೂರ ಭ್ರಾಂತಿಯ ನಡೆಸಲು ಭ್ರಾಂತಿಯ ನಡೆಸಿ ಅಂತರಗೊಳಿಸಲು. ಭ್ರಾಂತಿಯ ಉಳಿಸಿ ವಿಶ್ವವ ಉಳಿಸಲು ಸಂಧಿ ಸಮ್ಮತಿಗಾಗಿ ದೂತನಾಗಿ ಬಂದನಯ್ಯ. ಸಂಧಿ ಸಮ್ಮತಿಗೆ ದೂತನಾಗಿ ಬಂದನಯ್ಯ. ಆಲಿಪುದೋ ಈಗ ಕುರುಪಿತ ಮಹರಿ ನಂದ ಗೋಪಾಲನ ಅಭಿವಂದನಯ ಅಭಿವಂದನಯ ಅಭಿವಂದನಯ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಬಹುಶಃ ಕಾರ್ಯ ರಾಜ್ಯ ವ್ಯವಸ್ಥೆ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನನ್ನ ಮಾತನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಸತ್ಯವಂತರು, ಧರ್ಮವಂತರು ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಇನ್ನೂ ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಏನೆಂದು? ಪ್ರತಿಜ್ಞೆಯಂತೆ ನಾವು ನಡೆದು
ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡ್ಯವರ ಈ ವಿನಯ ವಚನಗಳನ್ನು ಕೇಳಿದಿರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡ್ಯನಂದನವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದೂತ ಇವೆಲ್ಲವಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನದಿಂದ ನಡೆದುಕೊಳ್ಳಿ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಯಾಗಿ ಬಿಟ್ಟೆಂತೆ ಮುಂದೆಯೂ ಸಹ ಬಿಟ್ಟೆ ಆದರೆ ಅಪಾರದಕ್ಕೀಡಾಗುವೆ. ಕಣ್ಣೀರ ಕಾಲುವೆಯಾಗಿರೆಯಲು ಅವಕಾಶ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ಸಹ ನಿನ್ನ ಮಕ್ಕಳಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ತನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ಇದಕ್ಕಿಂತ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಕುರುಕುಲಕ್ಕೆ ಕುರುದ್ರೋಣರೇ, ಇದು ಕುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನ ಮೋಸ ಅಟ್ಟಾಸ. ಅರಸು ಕುಲ ಧರ್ಮ ರಚಿಸಿದೆ ಮಹಾರಾಜ, ಧರಣಿಯ ಮರಳಿ ಬರರೋ? ಧರಣಿಯಾಳಿದವರೆಲ್ಲ ಮರಳಿ ಬಾರರೋ? ಸಂಧಿ ಬೇಡಲು ಬಂದ ರಾಯಭಾರಿಯೋಣ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲಸಾದೇವ, ಯಮಸುತ ನಕುಲ ಸಹದೇವ ಸಮಾನ್ಯರಂದರಿತು ದುಡುಕಬೇಡೈ. ಸಮಮಾಗವನಿತ್ತೋ ಸುಖದಿ ಬಾಳೈ ಸುಯೋಧನ. ದುರ್ಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯವನ್ನು ನಿರ್ಣಯಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಸಾಧಿಸದಿರು ಚಲ ಸಲ್ಲದು ವೈರ ಸಾಧಿಸದಿರು ಚಲ ಸ್ಥಿರವಲ್ಲ ವೈಭವ ಸ್ಥಿರ ವಿರಾಜ ಸ್ಥಿರವಲ್ಲ ವೈಭವ ಸ್ಥಿರ ವಿರಾಜ ೂಢರ ಬೋಧೆಗೆ ಸಿರಿಗೊಡತಿರು ಜೋಕೆ ೂಢರ ಬೋಧೆಗೆ ಸಿರಿಗೊಡದಿರು ಜೋಕೆ ಜಗವನ್ನು ಪಾಲಿಸು ಧರ್ಮವ ಮನದಿರು ಜಗವನ್ನು ಪಾಲಿಸು ಧರ್ಮವ ಮನದಿರು ಏತಕ್ಕೆ ಅನುಜರು ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ಧೃತರಾಷ್ಟ್ರ ಪ್ರಿಯಪುತ್ರರೇ ಸಭಾಸದರೇ ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ ನೀವುಗಳು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವಿರೆಂದು ನಾನು ಭಾವಿಸಿದ್ದೇನೆ ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು ಕುಮಾರ ದುರ್ಯೋಧನ ನೀವು ಪಾಂಡವರು ಸಹೋದರರಲ್ಲವೇ ನಿಮ್ಮಲ್ಲಿ ಈ ವಿರೋಧವೇಕೆ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದಲ್ಲವೇ ಕುಮಾರ ನಾಥ ದುರ್ಯೋಧನ ಬೇಡ ಕೌರವ ಯುದ್ಧ ಸಮ್ಮತವಲ್ಲ ಸಕಲವೋ ಹಾನಿ ಸಮರದೊಳಗೇಳು ದುರ್ಯೋಧನ ಬೇಡ ಕೌರವ ಯುದ್ಧ ಸಮ್ಮತವಲ್ಲ ಸಕಲವೋ ಹಾನಿ ಸಮರದೊಳಗೇಳು ದುರ್ಯೋಧನ ಪಾಂಡವರು ನೀವು ಸೋದರರಲ್ಲವೇ ಪಾಂಡವರು ನೀವು ಸೋದರರಲ್ಲವೇ ಪಾಂಡವರು ನೀವು ಸೋದರರಲ್ಲವೇ ಪಾಂಡವರು ನೀವು ಸೋದರರಲ್ಲವೇ ಸಮರದೊಳ್ಳಿಲ್ಲು ಉಚಿತವೇ ಸಮರದೊಳ್ಳಿಲ್ಲು ಉಚಿತವೇ ಬೇಡ ಕೌರವ ಯುದ್ಧ ಸಮ್ಮತವಲ್ಲ ಸಕಲವು ಹಾನಿ ಸಮರದೊಳಗೇಳು ಸಾರಥಿ ಜಾಕ್ಷನ ಇದ ನುಡಿ ಲಾಲಿಸಿ ದುರ್ಯೋಧನ ಸಾರಥಿ ಜಾಕ್ಷನ ಇದ ನುಡಿ ಲಾಲಿಸಿ ಸಾರಥಿ ಜಾಕ್ಷನ ಇದ ನುಡಿ ಲಾಲಿಸಿ ಸಾರಥಿ ಜಾಕ್ಷನ ಇದ ನುಡಿ ಲಾಲಿಸಿ ಸಂಧಿಗೆ ಸಂಬಂಧಿಸಿ ಸೌಖ್ಯ ನೀಡಿ ಬಾಳು
ಯುದ್ಧವು ಹಾರಿ ಸಮರದೊಳಗೇಳು ಕೌರವ ಕೌರವ ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ದುರಾಭಿಮಾನವೇಕೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವನೆಯಿಂದ ಭೂಮಿಯನ್ನಾಳು. ನಾನು ನಿನ್ನ ಗುರುವಾಗಿ ಹೇಳ್ತಿರೋನಪ್ಪ, ಇದೇ ನನ್ನ ಅಭಿಮತ. ದುರ್ಯೋಧನ, ದುಡುಕದಿರೈ ಕುವರ ಸುಯೋಧನ ದುರಿತವನಿಗೆ ಬಾಳು ಸುದಿ ದುಡುಕದಿರೈ ಕುವರ ಕುವರ ಕುಮಾರ ದುಡುಕಬೇಡ ಕುಮಾರ. ದುಡುಕದಿರೈ ಕುವರ ಸುಯೋಧನ ದುರಿತವನಿಗೆ ಬಾಳು ಸುಧಿ ದುಡುಕದಿರೈ ಕುವರ ಕುಮಾರ ದುಡುಕಬೇಡ. ಕುಮಾರ ದುಡುಕಬೇಡ ಕುಮಾರ ದುಡುಕಬೇಡ. ಸೋದರರೊಲು ಮೇಗೆ ಹಾಗೆ ತನವೇಗೆ ಕುಮಾರ ಬೇಡವಯ್ಯ, ಹಠತನ ಬೇಡ ಕುಮಾರ, ಈ ಮಾತನ್ನು ಆಲಿಸು. ಒಲು ಮೇಗೆ ಹಾಗೆ ತನವೇ ಸಾಧಿಸಿ ಹಠವ ಬಳಲುವುದೇಗೆ ಸಾಧಿಸಿ ಹಠವ ಬಳಲುವುದೇಗೆ ದುಡುಕದಿರೈ ಕುವರ ಸುಯೋಧನ ದುರಿತವನ್ನಿಗೆ ಬಾಳು ಸುದ್ದಿ ದುಡುಕದಿರೈ ಕುವರ ಕುವರ ಮರ ಬೇಡವಯ್ಯ. ಧೀರನು ನೀನು ಧಾರುಣಿ ಗೋಡೆಯನು ಕುಮಾರ ಕುಮಾರ ದುರ್ಯೋಧನ ಧೀರನು ನೀ
ನೀನು ಕಾರುಣಿಗೊಡೆಯನು ನಾಳೆ ಹೋಗುವ ಜಗಕ್ಕೆ ಪ್ರತಿಪಡುವುದೇಕೆ ನಾಳೆ ಹೋಗುವ ಜಗಕ್ಕೆ ಪ್ರತಿಪಡುವುದೇಕೆ ಸೋದರರಿಗೆ ತನ್ನ ನೀಗಿನಿ ಬಾಳೆ ಮಹಾ ಸೋದರರಿಗೆ ತನ್ನ ನೀಗಿನಿ ಬಾಳೆ ದುಡುಕದಿರೈ ಕುವರ ಸುಯೋಧನ ದುರಿತವನಿ ನುಡುಕದಿರೈ ಕುವರ 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 ಕುಮಾರ ಕುಮಾರ ವತ್ಸ ದುರ್ಯೋಧನ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧರಾದ ಜನಕರಿಗೆ ಸಂತೋಷವನ್ನು ಉಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕುಮಾರ. ದುರ್ಬೋಧೆಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸೋದರರಲ್ಲವೇ ಕುಮಾರ, ದುರ್ಯೋಧನ. ಈ ದಾಸಿ ಪುತ್ರನೂ ನನಗೆ ಉಪದೇಶ ಮಾಡುವರಲ್ಲೊಬ್ಬನು ಆಗಲೇ ವಿದುರ ಅರಣ್ಯ ರೋದನ ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಿ, ಕೆಡುವವರನ್ನು ನೋಡಿದಾಗ ಉಪದೇಶ ಮಾಡುವುದೇ ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ, ನೀನೀಗ ಯೌವನ ಮದದಿಂದ ಗರ್ವಿತನಾಗಿರಬೇಕು. ರಾಜಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವುದು. ನನ್ನ ಹಿತೋಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ಈ ನಿನ್ನ ತಂದೆ ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚೇನು ಹೇಳಲಾರ. ಕುಮಾರ, ಇದು ಸಂಧಿಗೆ ಸುಸಮಯ. ಹಠದಿಂದ ಎಲ್ಲವನ್ನೂ ಕಳೆದುಕೊಳ್ಳಬೇಡ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲ್ಲ ಏಕೆ? ಹಾಗೂ ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರು. ವಂತಿ ಪುತ್ರ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ವಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿ ವಹಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಈ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ. ಈ ನಿನ್ನ ದುರಂಕಾರದ, ದುರಗ್ರಹದ, ದುರಾಶಯದ, ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಹಾಕು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಹಂಕಾರದ,
ದುರಾಸದ ದುರಾಶೆಯ ದುರಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು, ಈ ಕೌರವನನ್ನು ಸದಮರೆಯಲೇಬೇಕೆಂದಲ್ಲವೇ ಆ ನಿನ್ನ ಭೀಮ? ಅದು ಅದು ದುರಾಗ್ರಹ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ಅದು ದುಸ್ಸಹವಾಸ. ಓ ಕೈಕವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಪಾರ್ಥ. ಅದು ಅದು ದುರಹಂಕಾರ. ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವ ಆ ಪಾಂಡವರು. ಅದು ದುರಾಭಿಮಾನ. ಈ ದುರ್ಯೋಧನ ದುಶ್ಯಾಸನನ್ನು ಕುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂಬ ಯೋಜನೆಯನ್ನು ಮಾಡಿದರಲ್ಲವೇ ನಿನ್ನ ಪಾಂಡವರು. ಅದು ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವ ನಿರ್ಧಾರವು ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಕೃಷ್ಣ, ಪ್ರಯೋಜನವಿಲ್ಲ. ಅಗ್ರಜ, ದುರಾತ್ಮಕರ ದುರ್ದೇಹಿಗಳ ಮದವ ಮುರಿವೆ ನೀಕ್ಷಣ. ದುರಾತ್ಮಕರ ದುರ್ದೇಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಚಂಡರಂ ಬೇರಿಸಿ ಚಲವ ಬೀಸಿ ಬರುವೆನ, ಕೊಂಡರಂ ಬೇರಿಸಿ ಚಲವ ಬೀಸಿ ಬರುವೆನ. ಮುದದಿ ಮೆರವ ಹದಮರನ್ನು ಶಿರವ ತರಿದು ಬರುವೆನ, ಶಿರವ ತರಿದು ಬರುವೆನ, ಶಿರವ ತರಿದು ಬರುವೆನ. ದುರಾತ್ಮಕರ ದುರ್ದೇಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪ ಜ್ವಾಲೆಯು ಇಂತಹ ಧರ್ಮವೀರುಗಳ ಮಾತಿನಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನಿನ್ನಗಿನ್ನು ಕೆಲಸವಿಲ್ಲ, ನೀನಿನ್ನು ಹೊರಡಬಹುದು. ಹೊರಡುವೆಯಾ ಇಲ್ಲವೋ? ಕೃಷ್ಣ, ಬಡ ಬಡ ನೀ ನುಡಿಯಬೇಡ ನುಡಿಯ ಸಹಿಸೆ ನಾನು. ಬಡ ಬಡ ನೀ ನುಡಿಯಬೇಡ ನುಡಿಯ ಸಹಿಸೆ ನಾನು. ಅದವನ ನಿನ್ನಯ ಮದವನ್ನು ಮುರಿವೆ, ಅದವನ ನಿನ್ನಯ ಮದವನ್ನು ಮುರಿವೆ. ದುರುಳ ಪಾಂಡವರ ಶಿರವನ್ನು ಕಡಿವೆ, ದುರುಳ ಪಾಂಡವರ ಶಿರವನ್ನು ಕಡಿವೆ. ಸುಮ್ಮನೆ ಏತಕ್ಕೆ ಬೊಗಳುತ್ತಲಿರುವೆ, ಸುಮ್ಮನೆ ಏತಕ್ಕೆ ಬೊಗಳುತ್ತಲಿರುವೆ. ಬಡ ಬಡ ನೀ ನುಡಿಯಬೇಡ ನುಡಿಯ ಸಹಿಸೆ ನಾನು. ಕೌರವೇಶ್ವರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಡ. ಯುದ್ಧ ಕಾಲದಲ್ಲಿ ನಾನು ಮತ್ತು ನನ್ನ ಈ ಗದೆ ಸರಿಯಾದ ಪಾಠವನ್ನು ಕಲಿಸುವುದು. ಕೃಷ್ಣ, ದುಷ್ಟ, ಹೊರಟು ಹೋಗು, ಹೊರಟು ಹೋಗು. ಹೋಗದಿದ್ದರೆ ದುರ್ಯೋಧನ, ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರಿದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವೂ ಸಹ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ವಿಚಾರವನ್ನ ಒಪ್ಪುವುದು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಅವರಂತೆ ಮಾತನಾಡುವೆ ಕರ್ಣ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಾಗ್ಯದಿಂದ ಇಡೀ ಕ್ಷತ್ರಿಯ ಕುಲವನ್ನೇ, ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿರುವೆಯಲ್ಲ. ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ? ವಾಸುದೇವ, ಧರ್ಮದ ಬಗ್ಗೆ ನೀನು ನನಗೆ ಉಪದೇಶ ಮಾಡುವೆಯಾ? ಅದು ಹಾಗಲ್ಲ, ಹೇಳಿದನು ಕೇಳು.
ಅರ್ಧರಾಜ್ಯದ ನೆಪವೇ ದೂತನಾದವನೇಕೆ ದಾಸನಾದೆ ಹಿತವ ಬಯಸ ಮನದೊಳಗೆ ಫಲಿಸುವುದೇ ಹಿತವ ಬಯಸ ಮನದೊಳಗೆ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ ಕೃಷ್ಣ ಕರ್ಣ, ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ವಲ್ಲವನೇ ಸಲ್ಲದು ನಿನಗೆ ಮಾಧವನೇ ಮಾಧವನೇ ದುರದಿ ದುರಂದರ ಬೀಜನು ನಾನೆನಿಸಿ ದುರದಿ ದುರಂದರ ಬೀಜನು ನಾನೆನಿಸಿ ವೈರಿ ಮಾತನ ಚಿರತರದಿರುವೆ ವೈರಿ ಮಾತನ ಚಿರ ತೆರೆದಿರುವೆ ವೈರಿ ಮಾತನ ಚಿರ ತೆರೆದಿರುವೆ ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಮಾಧವನೇ ಮಾಧವನೇ ನ್ಯಾಯವಿಲ್ಲದೆ ರಾಜವಶ ಬಡಿಸುವ ನ್ಯಾಯವಿಲ್ಲದೆ ರಾಜವಶ ಬಡಿಸುವ ಕಪಟ ನಾಟಕ ಮಾತ್ರ ಬೇಡ ಕಪಟ ನಾಟಕ ಮಾತ್ರ ಬೇಡ ಹಠವಂತರು ನಾವು ದಿಟಬಿಡು ಕೇಳ ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ಕೇಳ ಪಕ್ಷಪಾತವ ಎಸಗದೆ ನೀ ಬಾರೋ ಪಕ್ಷಪಾತವ ಎಸಗದೆ ನೀ ಬಾರೋ ಪಕ್ಷಪಾತವನೆಸಗದೆ ನೀ ಬಾರೋ ಪಕ್ಷಪಾತವನೆಸಗದೆ ನೀ ಬಾರೋ ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಸಲ್ಲದು ನಿನಗೆ ಸಲ್ಲದು ನಿನಗೆ ಮಾಧವನೇ ಮಾಧವನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದಾಗಿ ಅರ್ಧ ರಾಜ್ಯವನ್ನು ಕೇಳುವುದಕ್ಕಾಗಿ
ಈ ಸಂಧಿಗಾಗಿ ಬಂದೇ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನಗೆ ಕುಲಮಾನ ಗೌರವಗಳನ್ನು ಕೊಟ್ಟ ನನ್ನ ಪ್ರಾಣಮಿತ್ರನಾದ ದುರ್ಯೋಧನನ ಪಕ್ಷವನ್ನು ವಹಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವುಗಳಾರು ಖಂಡಿತವಾಗಿಯೂ ಒಪ್ಪಲಾಗದು, ಒಪ್ಪುವುದೂ ಇಲ್ಲ. ತಿಳಿಯಿತೆ? ಮೀರಿತು ಮಧ್ವೋನ್ಮತರಾದ ಇವರೊಡನೆ ಮಾತನಾಡುವುದು ಮುಂಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಈ ಗುರಿ ಹಿರಿಯರು, ಬಂಧುಗಳು, ಸಹೋದರರು ಒಂದು ಸಾರಿ ದೃಷ್ಟಿ ಇಟ್ಟು ನೋಡು. ಇನ್ನೊಬ್ಬನ ಸಲುವಾಗಿ ಮತ್ತಾರ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡಬೇಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ ಮತ್ತು ಮಮತೆ, ಶಾಂತಿಯೇ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಆದರ್ಶ ನರಪತಿ ಎಂದು ಮಗಳು. ವಿಶ್ವ ಜಗತ್ತಿನಲ್ಲಿ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಮಗಳು. ಪಾಂಡವರ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿನ್ನ ಸಲುವಾಗಿ, ಮತ್ತಾರ ಸಲುವಾಗಿ, ನಿನ್ನ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದುರಿಸುವ ಸಲುವಾಗಿ ಇಂದು ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡವನು. ಭಿಕ್ಷೆ ಪ್ರದಾನ ಮಾಡು ಕೌರೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಈ ದುರ್ಯೋಧನಲ್ಲಿ ಭಿಕ್ಷೆ, ಈ ದುರ್ಯೋಧನಲ್ಲಿ ಭಿಕ್ಷೆ. ಶ್ರೇಷ್ಠ, ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರು ಸಿಗ್ತಾರಲ್ಲ ಪಾಂಡವರು. ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಬಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಆಗದು. ಯೋಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯೋಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯೋಧದ ಸಲುವಾಗಿ ಕ್ಷತ್ರಿಯರೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರಿಗೆ 5 ಗ್ರಾಮವನ್ನಾದರೂ ಕೊಡು. ಅವರು ಅದರಲ್ಲೇ ಸಂತುಷ್ಟಿ ಹೊಂದುವರು. ಏನು ಹೇಳಿದೆ ಕೃಷ್ಣ? ಆನಂದ ಕಡು ವೈರಿಗಳಾದ ಪಾಂಡವರಿಗೆ 5 ಗ್ರಾಮ. ಹೇಳು, ಹಿಂದೆ ವನವಾಸ ಕಾಲದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದಂತಹ 50 ಗ್ರಾಮಗಳು ಈಗಲೂ ರೆಡಿಯಾಗಿವೆ. ಅಲ್ಲಿಗೆ ಹೋಗಿ ಜೀವಿಸಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆ. ದುರ್ಯೋಧನ, ಪಾಂಡವರಿಗೆ 5 ಗ್ರಾಮವನ್ನು ಕೊಡದಿದ್ದರೆ ಹೋಗಲಿ, ಆ ಭೀಮನ ಉಪಟಳವನ್ನು ನಾನು ತಾಳನಾರನೆಯ. ಅವನಿಗೆ 1 ಗ್ರಾಮವನ್ನಾದರೂ ಕೊಡೆಯ, ಅವರು ಅದರಲ್ಲೇ ಸಂತೃಪ್ತಿ ಹೊಂದವರು. ಅರೆಷ್ಟ ಏನು ಹೇಳಿದೆ? ಅವರನ್ನು ಕಡು ವೈರಿಯಾದ ಭೀಮರಿಗೆ 1 ಗ್ರಾಮ. ಹೇಳು. ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಚಲವನ್ನು ಬಿಡಗಲೆ ಕಡುಗಲಿ ದರ್ಪದಿ, ಚಲವನ್ನು
ನಿನಗೇಕೋ ಬುದ್ಧಿ ಇಲ್ಲ. ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಸಂಧಿಯ ನೆಪದಲ್ಲಿ ಬಂದಿರುವ ಕಪಟ ನಾಟಕ ಸೂತ್ರಧಾರಿ ಆ ನನ್ನ ಕಡು ವೈರಿಯಾದ ಭೀಮನಿಗೆ 1 ಗ್ರಾಮ ಹೇಳು, 1 ಗೋಪಾಲದಲ್ಲಿ 1 ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅವರಿಗೆ ಹೋಗಿ ತಿಳಿಸು, ಯುದ್ಧವೇ ನಿಶ್ಚಯವನ್ನು ಹೊರಟು ಹೋಗು. ಭಾರತ ಭೂಮಿ ಜಯಿಸಿ ಸಮಾನ ಸೌರ್ಯ ಸಾಹಸಗಳು ವಿರೋಧಿಸುವ ಸಮೂಹ ನಿರಾಕರಿಸುತ್ತಿರೈ. ಭಾರತ ಭೂಮಿ ಜಯಿಸುವ ಕರ ಸಿಗಲಿ ಅನುಜಾತರ ಕರ ಸಿಗಲಿ ಅನುಜಾತರ ದರಯನಿತ್ತು ಚಾಟಿ ಪಡೆ ದರಯನಿತ್ತು ಚಾಟಿ ಪಡೆ ಸುಳಿಯಾದ ವೀರ. ವೈರಮನೆ ನೀಡಿ ಸೈರಣಯ ತಾಡೈ ವೈರವನೆ ನೀಡಿ ಸೈರಣಯ ತಾಡೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣ ನಿಲ್ಲಿಸಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣ ನಿಲ್ಲಿಸಿ ವರೈದರಯ್ಯ. ಭಾರತ ಭೂಮಿ ಸಮಾನ ಸೌರ್ಯ ಸಾಧಿಸುವ ಸಮೂಹ ನಿರಾಕರಿಸುತ್ತಿರೈ. ಭಾರತ ಭೂಮಿ ಜೈ ಶ್ರೀ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಶ್ರೀ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆಸಿದ ನೀನು ಈ ಶಕುನಿಯ ಸಲಹೆಯಂತೆ ವಿದುಷ್ಟರನನ್ನು ಕಪಟದೂತಿ ಕೆಳೆದನು ಮರ್ತೆಯ. ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಪ್ರಳಯದ ಧೂಮಿಕೇತುವಿನಂತೆ ಈಗಲೂ ಸಹ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಸ್ನೇಹಿಸಿಯಲರು ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸೂರ್ತಿಯನ್ನು ತೋರಿಸಿದೆ. ವರ್ಣಾವತಾರದ ರಂಗಮನದಲ್ಲಿ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಸ್ಪಾರ್ಶರ ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಈ ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಕೌರವೇಶ್ವರ, ಈ ದರ್ಪಿತವಾದ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಆ ಪಾಂಡವರಿಗೆ ಏನಾದರೂ ಅರ್ಧ ರಾಜ್ಯವನ್ನು ಕೊಟ್ಟೆ ಆದರೆ ಘಟಸರ್ಪವನ್ನ ಕೊರಳಿಗೆ ಸುತ್ತಿಕೊಂಡಂತೆ, ಬೆನ್ನತ್ತಿದ ಬೇತಾಳವನ್ನು ಬೆನ್ನಿಗೆ ಕಟ್ಟಿಕೊಂಡಂತೆ ಯೋಚನೆ ಮಾಡು ಕೌರವೇಶ್ವರ. ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವಯೋವೃದ್ಧರು ತದೇಕ ಚಿತ್ತದಿಂದ ನಿನ್ನ ನಿಂದನೆಯನ್ನು ಹೇಗೆ ಕೇಳುತ್ತಿರೋ ನೋಡು. ಅಣ್ಣ, ಸಮಯ ದೊರೆತರೆ ಇವರಂತಹ ದ್ರೋಹ ಚಿಂತನೆಗೂ ಏಸು ತಕ್ಕವರಲ್ಲ. ಇಂಥ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ, ನಾವಿಲ್ಲಿ ಒಂದು ಕ್ಷಣವೂ ಇರಕೂಡದು. ಸರಿ, ಹಾಗೆ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ನಡೆ. ಕುರುರುದ್ದರೆ,
ಬೀರಿಪೋ ಶ್ರೀಹರಿ ಮಾತ ಬೀರಿಪೋ ಪ್ರೀತಿ ಪಾತ್ರ ಕುವರನು ಪ್ರೀತಿ ಪಾತ್ರ ಕುವರನು ಮಾತ ಬೀರಿಪೋ ಶ್ರೀಹರಿ ಅಮಿತ ಪಾಂಡವ ಒಳಗೆ ವೈರವ ಅಮಮಯ್ಯನು ಅಮಿತ ಪಾಂಡವರೊಳಗೆ ವೈರವ ಅಮಮಯ್ಯನು ಏಡಿಗ ಸುಯೋಧನ ಶ್ರೀಹರಿ ಶ್ರೀಹರಿ ಕೇಳಿಗ ಸುಯೋಧನ ಮಾತ ನೀರಿ ಹೋದನು ಪ್ರೀತಿ ಪಾತ್ರ ಕುವರನು ಮಾತ ನೀರಿ ಹೋದನು ಶ್ರೀಹರಿ ಪರಮಾತ್ಮ ಹರಿಯ ನುಡಿಯ ಕೇಳಲಿಲ್ಲ ಹಿರಿಯರಾಹಿತ ಬಯಸಲಿಲ್ಲ ಶ್ರೀಹರಿ ಕೃಷ್ಣ ವಾಸುದೇವ ಹರಿಯ ನುಡಿಯ ಕೇಳಲಿಲ್ಲ ಹಿರಿಯರಾಹಿತ ಬಯಸಲಿಲ್ಲ ಸಿರಿಯ ಮಧದಿ ಮೆರೆವನಲ್ಲ ಸಿರಿಯ ಮಧದಿ ಮೆರೆವನಲ್ಲ ಪ್ರೀತಿ ಪಾತ್ರ ಕುವರನು ಮಾತ ನೀರಿ ಹೋದನು ಶ್ರೀಹರಿ 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 ಹೋದನು ಹೋದನು ಹೊರಟೇ ಯಾವನು ಸಮಾಧಾನಗಳಿಂದ ನಿರಾಕರಿಸಿ ದಂಡವನ್ನೇ ಪರಮ ಉಪಾಯವೆಂದು ಆಶ್ರಯಿಸುವನು ಅವನು ಜಾಗೃತಿಯಾಗಿ ಸಂಕಟಕ್ಕೆ ಈಡಾಗುವನು ಹೋಗುವುದರ ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಇಲ್ಲಿಗೆ ಬರಮಾಡು ಆಗಬಹುದು. ಕುರುವೃದ್ಧರೇ, ಈ ದುರ್ವರ್ತಕರನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ಕುಲವನ್ನು ರಕ್ಷಿಸಲುವಾಗಿ ಒಬ್ಬ ಮನುಷ್ಯನನ್ನು
ಗ್ರಾಮ ರಕ್ಷಣೆಗಾಗಿ ಕುಲವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸಬಹುದೆಂದು ಗ್ರಾಮಶಾಸ್ತ್ರ ಹೇಳುತ್ತಿರುವುದು. ಈ ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ರಕ್ತವನ್ನು ಚೆಲ್ಲಿವೆ ಏಕೆ? ಈ ಮಾನವ ಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ವಾಸುದೇವ, ನಾನೇನು ಮಾಡಲಿ? ಅಂದನು ಈ ದುರ್ವಿನೀತರ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಒಂದು ಜ್ವಾಲೆಯೂ ಹತ್ತಿ ಉರಿತಾ ಇರುವುದು. ಆದರೆ ನಾನೇನು ಮಾಡಲಿ? ಅಂದನು ಪರಾಧೀನನು ವಾಸುದೇವ, ಪರಾಧೀನನು. ಕುಮಾರನಲ್ಲಿ ಗಾಂಧಾರಿ, ಗಾಂಧಾರಿ, ಗಾಂಧಾರಿ. ರಾಜೇಂದ್ರ, ರಾಜಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯವು ನಿನ್ನದು ಗಾಂಧಾರಿ, ನಿನ್ನದು ರಾಜೇಂದ್ರ. ಗಾಂಧಾರಿ.
ಪುತ್ರ ಪ್ರೇಮದ ಕರ್ತವ್ಯ ಮೂಡನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತೋರಿಸು, ನಿನ್ನ ಆಂತರಿಕ ಚಕ್ಷುವನ್ನು ಮೇತ್ತೆ ದುರ್ವಿನೀತನು ದುರಾಚಾರ್ಯವಾದ ದುರ್ಯೋಧನನು ದೂರ ಮಾಡುವುದಾಗಿ ರಾಜ್ಯ ಎಲ್ಲ ಘೋಷಣೆ ಮಾಡು. ಆಗೊಂದು ವೇಳೆ ಆತನ ಕೈಯಲ್ಲಿ ನೀನು ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನೇ ಕೈ ಬೀಸಿ ಕರೆದಂತಾಗುವುದು. ವಿಚಾರ ಈ ಕುರುವೃದ್ಧರು ಮತ್ತೆ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳುವುದರಿಂದ ಧರ್ಮದ ದಾರಿಯೋ ಉದ್ಧಾರವಾಗುವುದು, ಸ್ವರ್ಗದ ದಾರಿಯೋ ನಿರಾಪದವಾಗುವುದು. ನನ್ನ ಮಾತನ್ನು ಕೇಳು ರಾಜ. ಇದುರ 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 ನಡೆ 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 ಹೋಗುವ ಅರಮನೆ. ಇದುರ ದುರ್ಯೋಧನ ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ತನೆಯ ತನೆಯ ತನಯ
ಮಾತನ್ನು ಕೇಳುವ ಇಷ್ಟವಿಲ್ಲವೇ ನಿನಗೆ? ಅಗಣ್ಯ ರಥೋಪಾಸಗಳನ್ನು ಮಾಡಿ ನಾನು ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಾನು ನಿನ್ನನ್ನು ಸಲಹಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದಾನೇ ಕಂಬನಿಸಿದರು. ಈ ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸಿದ್ದೆ. ನಾನು ನಿನ್ನ ಹೆತ್ತ ತಾಯಿ. ಹೀಗಲಾದರೂ ನನ್ನ ಮಾತನ್ನು ಕೇಳು ಮಗನೇ. ಆಕಾಶಕ್ಕೆ ಅಂತರವಿದೆ, ಸಾಗರವು ಭತ್ತುವುದು, ನಕ್ಷತ್ರಗಳಿಗೆ ಹೆಣಿಕೆ ಏನಾರೋ ಹೇಳಬಹುದು. ಆದರೆ ಮಾತೃ ಪ್ರೇಮವೋ ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭರತ್ನ. ಅಬೋಧ ಬಾಲಕನಂತೆ ಪಾನಮತ್ತನಾಗಿ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ನನ್ನ ಮಾತನ್ನು ಕೇಳು ಮಗನೇ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತ ಬಂಧು, ಸ್ನೇಹಿತೆಯು, ಹಿತೈಷಿಯು ಮಾತಾಡೋ ದೊರಕುವುದಿಲ್ಲ ನಿನಗೆ. ನಾನು ನಿನ್ನ ಹಿತಕ್ಕಾಗಿ ಹೇಳಿದೆ. ಹೀಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸ್ನೇಹ ಭಾವದಿಂದ ಬಾಳು ಕಂದ, ಬಾಳು. ಪುರಾಪುರಾದೇ ಮಾತು. ಎನ್ನ ಪುತ್ರರಾಗಿ ನಾನು ಕ್ಷತ್ರಿಯ ಧರ್ಮವಂತಿಸಲಿ. ಎಲ್ಲ ಇಡೀ ಜಗತ್ತೆಲ್ಲ ಪ್ರತಿಭಟಿಸಿದರು. ಈ ದುರ್ಯೋಧನ ಮಾತ್ರ ಧರ್ಮಚಕಿತನಾಗುವುದಿಲ್ಲ. ಯೋಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಪಡೆಯಲಿ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ವಾಸುದೇವ, ಇದೆನ್ನ ಕಡೆಯ ಸಂದೇಶ. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾರಣದಲ್ಲಿ, ವೀರರತಿಕರ ಘೋಷದಲ್ಲಿ ದೊರಕುವುದೆಂದು ತಿಳಿದರು. ನನಗಿಂದು ಸಮಯವಿಲ್ಲ. ಸಮಯವಿಲ್ಲ? ಸಮಯವೇ ಇಲ್ಲ. ಅಯ್ಯೋ, ಅಧರ್ಮ ಸುರಿಂದ ಉನ್ಮತ್ತನಾದ ಬಾಲಕರೇ, ಅಯ್ಯೋ ಹತಭಾಗ್ಯ ಕುಮಾರ, ಎಷ್ಟೊಂದು ಅಸಹ್ಯ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ ನೀನು. ಎಲ್ಲ ಅದೋ ನಿನ್ನಿಂದ ಸಾಧ್ಯವಿಲ್ಲ. ಇದರಿಂದ ನೀನು ನಾಶವನ್ನು ಹೊಂದುವೆ. ನಿನ್ನೊಡನೆ ಇಡೀ ಕುರುಕುಲವೇ ನಾಶವಾಗಿ ಹೋಗುವುದು. ನಿನ್ನ ಅಂದ ತಾಯಿಯು ಅನನ್ಯ ಗತಿಗಳಾಗಿ ನಿರಾಮಯವಾಗಿ ದೃಶ್ಯವನ್ನು ನೋಡಬೇಕಾಗುವುದು. ಛೇ ವಿಧಾತ, ಈ ಗಾಂಧಾರಿ ಹಣಿಯಲ್ಲಿ ಇನ್ನೇನನ್ನು ಬರೆದಿರುವೆ ದೇವಾ, ಇನ್ನೇನನ್ನು ಬರೆದಿರುವೆ? ಆಯ್ತು, ಅನರ್ಥವಾಯಿತು. ಆ ದುರಾತ್ಮನು ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಬರುತ್ತಿರುವರು. ಅಯ್ಯಯ್ಯೋ, ಏನು ನಾನು ದೂತ, ನನ್ನನ್ನು ಬಂಧಿಸುವುದು ಸಂಭವ? ಕೃಷ್ಣನು ಬಂಧಿಸಲು ಯಾರಿಗೆ ಸಾಧ್ಯ? ಇದರಲ್ಲಿ ಕೈ ಜೋಡಿಸಿ ಬೇಡಿಕೊಳ್ಳುವೆನು. ದಯಮಾಡಿ ಇಲ್ಲಿಂದ ಮರೆಯಾಗಿ ಹೋಗು. ಈ ಪಾಪ ವಿವಾಹದ ಈ ರಾಜ್ಯಸಭೆಯಲ್ಲಿ ಕ್ಷಣ ಮಾತ್ರ ನಿಲ್ಲಬೇಡ. ಮೊದಲಿಂದ ಹೊರಟು ಹೋಗು ದೇವ. ಏನು ತಾಯಿ, ಈ ಒಬ್ಬ ದುರ್ಯೋಧನನಿಗೆ ಎದುರಿ ಇಲ್ಲಿಂದ ಪಲಾಯನೆ ಮಾಡಲು ತಾಯಿ? ಇಲ್ಲ, ಕಂಸ ಶಿಶುಪಾಲಾದಿ ದಾನವರನ್ನು ನೀಲಾ ಮಾತ್ರದಿಂದ ಸದಬಡಿದ ನಾನು ಈ ಸಾಮಾನ್ಯ ದುರ್ಯೋಧನಿಗೆ ಎದುರುವುದೇ ರಾಜವೇಶ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಅರಿತಿರುವೆ. ಇದರೊಂದು ಅಲ್ಪಾವರ್ತದಿಂದ ಜಗತ್ತಿನ ಪ್ರಳಯಗಳೇ ಪ್ರಾರಂಭವಾಗುವು. ಆಕಾಶ ಗ್ರಹ ತಾರಕರ ತಿರುಕಲ ಮಕ್ಕಳಂತೆ ಕುಣಿಯತೊಡವು. ಇಂಥ ಕೋಟಿ ಕೋಟಿ ದುರ್ಯೋಧನರು ಗದಾಪ್ರಾಣರಾಗಿ ಮರಳಿನಲ್ಲಿ ಹೊರಳಾಡ್ತರು. ಇಂಥ ನಾನು ಈ ಸಾಮಾನ್ಯ ದುರ್ಯೋಧನಿಗೆ ಭೀತಲಾಗಲೇ ರಾಜಮೇಶಿ. ಭಯವಲ್ಲ ಪ್ರಭು, ಭಯವಲ್ಲ. ದಾನ ವಿಜಯದ ಪತಿಗೆ ಶತ್ರುಗಳ ಭಯವೇ. ಜಗದ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ. ಗದಾ ಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ನನ್ನಪ್ಪ. ಆದರೆ ನನ್ನ ಪ್ರಭುವಿನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗರ ಪುತ್ರರ ಕೈಯಿಂದ. ದಯಮಾಡಿದ ಹೊರಟು ಹೋಗು. ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ
ಭಕ್ತರಾದ ನಾನು ಕೈ ಜೋಡಿಸಿ ಬೇಡುತ್ತೇನೆ. ದಯಮಾಡಿ 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 ನಿನ್ನ ಮರೆಯಾಗು ದೇವ, ಮರೆಯಾಗಿ ನಿನ್ನ ಚರಣದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ. ಗಾಂಧಾರಿ, ಕೇಡಿಗಳ ನಾಶಕ್ಕೆ ಕಾರಣಯುತನು ನಾಂತಾಯೇ. ಏನು ತಾಯಿ, ನಿನ್ನ ಸಲುವಾಗಿ ಇದು ನಾನು ಏಡಿ ಎಂದು ಓಡಿ ಹೋಗುವುದು. ಯಾವ ಮಹತ್ತರ ಆಶೋತ್ತರದಿಂದ ಬಂದನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣಕಾಲದಲ್ಲಿ ಶುರುವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧು ಎಂದು ಆಲಿಂಗಿಸಲು ಬಂದನು. ಆದರೆ ಅವನು ಔದತ್ಯವು ನನ್ನ ಗೆಳತನದ ವೈರ ವಜ್ರವ ಮುಷ್ಟಿಯನ್ನಾಗಿ ಮಾಡಿತು. ಈ ದಿನ ರಾಜ್ಯಸಭೆಯಲ್ಲಿ ಶಾಂತವಾದ ವಾತಾವರಣವು ಶಾಂತವಾದ ಹೃದಯವು ರೆಕ್ಕೆ ಬಿಚ್ಚಿ ಹುಟ್ಟಿ ಆರುವ ಮುಂಚೆಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವುದು. ಆದರೂ ಚಿಂತೆಯಲ್ಲ, ನಿನ್ನ ಸಲುವಾಗಿ ಈ ದಿನ ಇಲ್ಲಿಂದ ಪಲಾಯನ ಮಾಡುವೆನು. ಎನ್ನಲ್ಲಿಗೆ ಪಲಾಯನ ಬಂಧಿಸಿರಿ. ನನ್ನನ್ನು ಬಂಧಿಸುವರ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬಿರುಗಾಳಿಯಿಂದ ಬೀಸಣಿಗೆಯಿಂದ ಗಾಳಿಯನ್ನು, ಮರಣದಿಂದ ಸಾಗರವನ್ನು ಪ್ರತಿಬಿಂಬಿಸಲಿಸುವರ ನಿಮ್ಮಿಂದ ಆಗದು ವ್ಯರ್ಥ. ಕೃಷ್ಣ, ನಿನ್ನ ಬೆದರಿಕೆ ಮಾತುಗಳ ಪರವಿಲ್ಲ. ಕೃಷ್ಣ, ಬಂಧಿಸಿರಿ. ಕತಿ ಬೇಡೈಸಿ ಯೋಧನ
ಮಾದ ಮಗಳುವೆ ಅದೇ ಕೆಂಪು ಮಗಳುವೆ ಅದೇ ಮಾದ ಮಗಳುವೆ ಕುಲಹೀನ ಕುಲವ ಮರದಯ್ಯ ಉಳಿದುಳು ಹೊಳೆಯದೆ ಬೀಳುವುದೇ ಸದನದೊಳು ನಿನ್ನ ಮದವ ನಡಗಿಪೆ ಕದನದೊಳು ನಿನ್ನ ಮದವ ನಡಗಿಪೆ ಚದುರದಿರೋ ಮರುಳೆ ಮಂದಗತಿಯಿಂದ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ತಂದುಗವ ಪಡುವೆ ಸುಯೋಧನ ತಂದುಗವ ಪಡುವೆ ಚೇಕಾರು ನಾಸೈವೆ ಈ ನಿಂತು ಮೋಸ ಚೇಸಾರು ನಾಸೈವೆ ಈ ನಿನ್ನ ಮೋಸ ಸಹಿಸಬಲ್ಲವರೋ ಸಹಿಸಬಲ್ಲವರೋ ಪರಮ ಪುರುಷನೆಂಬ ಬೇಡಲು ಅಡಗಿಪೆ ಕೆಡುಕಲ್ಲಿ ಪರಮ ಪುರುಷನೆಂಬ ಬೇಡಲು ಅಡಗಿಪೆ ಕೆಡುಕಲ್ಲಿ ಪ್ರತಿ ಬೇಡೈಸು ಯೋಧನ ಕೋರಿ ಗಂಡಗಳು ಸೈರಣೆ 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 ನನ್ನನ್ನು ಬಂಧಿಸುವರ ಮಂದಮತಿಗಳ ಈಗ ಬಂಧಿಸಿರಿ 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 ಎಲ್ಲರೂ ಕೃಷ್ಣ ಕೃಷ್ಣ ಬಂಧಿಸಿರಿ